ಅಂದರೆ ರಂಗಭೂಮಿನಲ್ಲಿ ಹೇಗಾಗುತ್ತೆ ಅಂತಂದರೆ ರಿಹರ್ಸಲ್ಸ್ ಮಾಡ್ತಾ ಇರ್ತೀವಿ. ಆ ರಿಹರ್ಸಲ್ಗಳಲ್ಲಿ ಟೆಕ್ಸ್ಟ್ ಅಂದರೆ ಡೈಲಾಗ್ 2 ಸಾಲಿದ್ದರೆ ಅದನ್ನು 200 ಪುಟಗಟ್ಟಲೆ ಅದಕ್ಕೆ ಡಿಸ್ಕಷನ್ ಮಾಡಿರ್ತೀವಿ. ಈ ಡೈಲಾಗ್ನ ಹೀಗೆ ಯಾಕೆ ಹೇಳಬೇಕು, ಈ ಡೈಲಾಗ್ನ ಹೀಗೆ ಯಾಕೆ ಹೇಳಬೇಕು, ಹಾಗೆ ಹೇಳಿರೇನಾಗುತ್ತೆ, ಇಲ್ಲ ಇದರ ಅರ್ಥ ಹೀಗೆ ಬರುತ್ತೆ, ಇದರ ಅರ್ಥ ಹೀಗೆ ಯಾಕೆ ಬರಬೇಕು, ಈ ಅರ್ಥ ಹೀಗೆ ಬರಬೇಕು ಅಂತಂದರೆ ನಾನು ಹೇಗೆ ನಿಂತ್ಕೋಬೇಕು, ನಾನು ನಿನ್ನ ಡೈಲಾಗ್ ನಿನ್ನ ಮುಖ ನೋಡ್ಕೊಂಡು ಹೇಳಿದರೆ ಬೇರೆ ಅರ್ಥ, ಮುಖ ನೋಡದೆ ಹೇಳಿದರೆ ಬೇರೆ ಅರ್ಥ, ಅದೇ ಡೈಲಾಗು. ಸೊ ನಾನು ಒಂದೇ ಡೈಲಾಗ್ನ ಉಸಿರು ತಗೊಳ್ಳದೆ ಹೇಳಿದರೆ ಬೇರೆ ಅರ್ಥ, ಅಲ್ಲೆಲ್ಲ ನಿಲ್ಲಿಸಿ ಹೇಳಿದರೆ ಬೇರೆ ಬೇರೆ ಅರ್ಥ. ಈ ಅರ್ಥಗಳೆಲ್ಲ ಏನು ಕಲಿಸ್ಕೊಟ್ಟಿದೆಯಲ್ಲ ರಂಗಭೂಮಿ. ಅಂದರೆ ರಂಗಭೂಮಿ ಅಂತಂದರೆ ನನಗೆ ಪಾಠ ಹೇಳಿಕೊಟ್ಟಂಥ ನನ್ನ ಬೆಂಗಳೂರು ಯೂನಿವರ್ಸಿಟಿಯ ಪ್ರದರ್ಶನ ಕಲಾ ವಿಭಾಗದ ಅಷ್ಟು ಮೇಷ್ಟ್ರುಗಳಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಕಲಿಸ್ಕೊಟ್ಟಿರೋ ಒಂದು ಕಾರಣಕ್ಕೆ ಏನಾಗುತ್ತೆ ಅಂತಂದರೆ ಇದನ್ನು ಹೀಗೆ ಮಾಡಿದ್ರೆ ಚೆಂದ ಆಗುತ್ತಲ್ಲ, ಹಾಗೆ ಮಾಡಿದ್ರೆ ಚೆಂದ ಆಗುತ್ತಲ್ಲ ಅಂತೇಳಿ ಆಗುತ್ತೆ. ಇದು ಡಿಸ್ಕಷನ್ ಒಂದಾದರೆ ರಂಗಭೂಮಿನಲ್ಲಿ ಒಂದಷ್ಟು ಎಕ್ಸಸೈಸಸ್ ಅಂತ ಆಗುತ್ತೆ, ರಂಗ ವ್ಯಾಯಾಮಗಳು ಅಂತೇಳಿ. ಅದು ದೇಹಕ್ಕೆ ಸಂಬಂಧಿಸಿದ ಇರಬಹುದು, ಅಥವಾ ಮನಸ್ಸಿಗೆ ಸಂಬಂಧಿಸಿದ್ದಿರಬಹುದು, ಅಥವಾ ವಾಯ್ಸಿಗೆ ಸಂಬಂಧಿಸಿದ್ದು, ನೋಟಕ್ಕೆ ಸಂಬಂಧಿಸಿದ್ದು. ಈ ಎಲ್ಲ ಎಕ್ಸಸೈಸಸ್ಸು ನಮ್ಮನ್ನು ಹೇಗೆ ಮಾಡುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಒಂದು ಮಾತನ್ನು ಎಷ್ಟು ಥರದಲ್ಲಿ ಹೇಳಬಹುದು, ಯಾವ್ಯಾವ ಥರದಲ್ಲಿ ಹೇಳಿದರೆ ಏನೇನು ಅರ್ಥ ಬರುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್ 3 ಶಬ್ದ. ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ, ಇದು ಸ್ಟೇಟ್ಮೆಂಟ್ ಅಲ್ವಾ. ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ, ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ ಅಂದರೆ ಯಾರಿಗೂ ಹೋಗ್ಲಿಕ್ಕಾಗಲ್ಲ, ನಾನು ಹೋಗ್ತೀನಿ ಅಂತ. ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ ಅಂದರೆ ಏರ್ಪೋರ್ಟಿಗೆ ಸೈಕಲಲ್ಲಿ ಹೋಗಲಿಕ್ಕೆ ಆಗಲ್ಲ, ಆದರೂ ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ. ನಾನು ಸೈಕಲಲ್ಲಿ ಏರ್ಪೋರ್ಟ್ಗೆ ಹೋಗ್ತೀನಿ, ಏರ್ಪೋರ್ಟ್ಗೆ ನಾವು ರೀಚ್ ಮಾಡೋಕ್ಕಾಗೋದೇ ಇಲ್ಲ, ಆದರೂ ಸೈಕಲಲ್ಲಿ ಏರ್ಪೋರ್ಟ್. ಅಂದರೆ ಯಾವ ಶಬ್ದಕ್ಕೆ ಒತ್ತು ಕೊಡ್ತೀವಿ, ಯಾವುದನ್ನು ಪಾಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸೊ ಅದರ ಎಫೆಕ್ಟ್ ಡಿಪೆಂಡ್ ಆಗಿರುತ್ತೆ. ಅಷ್ಟನ್ನು ಕಲಿಸ್ಕೊಟ್ಟಿದ್ದು ರಂಗಭೂಮಿ. ಸೊ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದು. ಸೊ ಇನ್ನು ಅಲ್ಲಿ ಒಂದಷ್ಟು ಎಕ್ಸಸೈಸಸ್ ಹೇಗಿರುತ್ತೆ ಹಾಗೆ ಹೀಗೆ ಅಂತಂತಂದರೆ ಇಲ್ಲಿ ಏನಾರು ಒಂದು ಹೇಳಿ ಸರ್. ಅಂದರೆ ವಾಯ್ಸ್ ಆ್ಯಂಡ್ ಡಿಕ್ಷನ್ಗೆ ನಮ್ಮ ಡಾಕ್ಟರ್ ಕೆ ರಾಮಕೃಷ್ಣಯ್ಯ ಅಂತೇಳಿ ಪ್ರೊಫೆಸರ್, ಅವರು ವಾಯ್ಸ್ ಆ್ಯಂಡ್ ಡಿಕ್ಷನ್, ನಾವು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡಿಪ್ಲೊಮಾ ಮಾಡುವಾಗ ಅವ್ರು ವಾಯ್ಸ್ ಆ್ಯಂಡ್ ಡಿಕ್ಷನಿಗೆ ಬರೋರು. ಅಂದರೆ ನಮ್ಮ ಉಸಿರನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಅದನ್ನು ಡೈಲಾಗ್ ಹೇಳುವಾಗ ಹೇಗೆ ಬಳಸ್ಕೋಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಉಸಿರನ್ನ ಬಿಡಬೇಕು, ಉಸಿರನ್ನು ಕಂಟ್ರೋಲ್ ಇಟ್ಕೊಳ್ಳೋದ್ರ ಮೂಲಕ ಡೈಲಾಗ್ನ ಎಷ್ಟು ಲೆಂತಿ ನೀವು ಹೇಳ್ಬೋದು ಅನ್ನೋ ಒಂದು ಎಕ್ಸಸೈಸ್ದು. ಸೊ ಅದೇ ರಂಗ ವ್ಯಾಯಾಮಗಳು ಅಂತ ಹೇಳಿದ್ನಲ್ಲ, ಅದಕ್ಕೊಂದು ಸಣ್ಣ ಉದಾಹರಣೆ ಇದು. ಒಂದು ಸಣ್ಣ ತುಣುಕು ಹೇಳ್ತೀನಿ. ಈಗಳಿವನ ಭಯಗೆಟ್ಟ ಉದ್ದಟತನಕ್ಕೆ ಇವನ ತಲೆಯನ್ನಿ ಮಟಮಟ ಮಧ್ಯಾಹ್ನದಲ್ಲಿ ಬೋಳಿಸಿ ಹಾಗೆ ಕೆರೆದ ಇವನ ತಲೆಯ ಮೇಲೆ ಹೊಸ ಸುಟ್ಟ ಸುಣ್ಣದಿಂದ ಇವನು ಮಹಾರಾಜನ ಮಾತ್ರವೇ ಎಂದಿವನು ಬಾಯಿ ಮಾಡಿ ಅರಿಸಿದಾಗ ಬರುವ ಬಿರುದಕ್ಕರಗಳನ್ನು ಅದೇ ನಾಯಿಂದನಿಂದ ಬರೆಯಿಸಿ ಇವನೊಂದೊಂದು ನಾಯಂಬಂತೆ ನಾಗಾಲೋಟದಿಂದ ಓಡಿಸಿಕೊಂಡು ಹೋಗಿ ಮೈಸೂರ ಬೇಲಿಯ ಬಾಗಿಲಿಗೆ ಜೋಕೆಯಿಂದ ಸೇರಿಸಿ ಬರೋಣ. ಪ್ರಾರಂಭದಲ್ಲಿ ನಮಗೆ ಇದನ್ನು ಒಂದು ಉಸಿರಲ್ಲಿ ಹೇಳೋಕ್ಕಾಗ್ತಾನೇ ಇರಲಿಲ್ಲ. ಆದರೆ ಈಗ ಆ ಎಕ್ಸಸೈಸ್ ಮಾಡಿ 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 ಆ ಡೈಲಾಗ್ ಮುಗಿದ್ಮೇಲೆ ಇನ್ನೂ ಉಸಿರಿದೆ ನನ್ನಲ್ಲಿ. ಸೊ ಈ ಥರದ ಒಂದಷ್ಟು ಎಕ್ಸಸೈಸ್ಗಳು, ಥಾಟ್ ಪ್ರೊಸೆಸ್ಗಳು, ಮತ್ತು ರಂಗಭೂಮಿನಲ್ಲಿ ಆದಂಥ ಒಂದಷ್ಟು ಡಿಸ್ಕಷನ್ಗಳು ನಮಗೆ ಅಭಿನಯಕ್ಕೆ